ಮಂಗಳೂರಿನ ಫೇಮಸ್ ಪಬ್ಬಾಸ್ ಐಸ್ ಕ್ರೀಮ್ ನ ಹೊಸ ಔಟ್ಲೆಟ್ ಹೇಗಿದೆ ನೋಡಿ. ನನ್ನ ಊರು ಗುರುಪುರದಿಂದ ಮಂಗಳೂರಿಗೆ ಬಂದು ನಾವು ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಹೊಸದಾಗಿ ಆರಂಭಗೊಂಡ ಪಬ್ಬಾಸ್ ಐಡಿಯಲ್ ಕೆಫೆಯಲ್ಲಿ ಹೊಸ ಐಸ್ ಕ್ರೀಮ್ಸ್ 4 ನಮೂನೆ ಸಂಡೇಸ್ ಮಾಡಿದ್ದೇವೆ. ಮಸ್ಕ್ ಮೆಲನ್ ಸಂಡೇ, ಮತ್ತೊಂದು ಮ್ಯಾಡ್ ಆನ್ ಚಾಕ್ಲೇಟ್, ಮ್ಯಾಡ್ ಆನ್ ಕ್ಯಾರಮಲ್ ಮತ್ತು ಬಿಸ್ಕಾಫ್ ಸಂಡೇ. ಪಬ್ಬಾಸ್ ಐಡಿಯಲ್ ಕೆಫೆಯಲ್ಲಿ ಜನನೋ ಜನ. ಇವರದು ಈಗ ಹೊಸ ಔಟ್ಲೆಟ್ ಸ್ಟಾರ್ಟ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಫುಡ್. ವೇಟಿಂಗ್ ಇದ್ರೂ 5-10 ನಿಮಿಷದಲ್ಲಿ ಸೀಟ್ ಸಿಗುವ ವ್ಯವಸ್ಥೆ. ಪ್ರಪ್ರಥಮ ಬಾರಿಗೆ ಪಿಜ್ಜಾವನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಕೂಡ ಟ್ರೈ ಮಾಡಿದೀವಿ. ಇಟ್ ಇಸ್ ರಿಯಲಿ ಅಮೇಜಿಂಗ್. ಮಂಗಳೂರಿನಲ್ಲಿದ್ದು ಪಬ್ಬಾಸ್ಗೆ ಹೋಗದವರು ಯಾರಿದ್ದಾರೆ ಹೇಳಿ? ಹೌದು, ಪ್ರತಿಷ್ಠಿತ ಐಸ್ ಕ್ರೀಮ್ ಪಾರ್ಲರ್ ಪಬ್ಬಾಸ್ ಐಡಿಯಲ್ ಕೆಫೆ ಈಗ ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ತನ್ನ ನೂತನ ಬ್ರಾಂಚ್ ಅನ್ನ ಆರಂಭಿಸಿದೆ. 220 ಜನರು ಏಕಕಾಲಕ್ಕೆ ಕುಳಿತುಕೊಂಡು ಐಸ್ ಕ್ರೀಮ್ ಸವಿಯುವ ಅವಕಾಶ ಇಲ್ಲಿದೆ. ಈ ಬಗ್ಗೆ ಪಬ್ಬಾಸ್ ಐಡಿಯಲ್ ಕೆಫೆಯ ಮಾಲೀಕರಾದ ಶ್ರೀ ಮುಕುಂದ್ ಕಾಮತ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ನಮ್ಮ ಫಿಜಾ ಬೈ ನೆಕ್ಸಸ್ ಮಾಲಲ್ಲಿ ನಮ್ಮ 6th ಔಟ್ಲೆಟ್ ಓಪನ್ ಮಾಡಿದ್ದೇವೆ. ಇಲ್ಲಿ ನಾವು ತುಂಬ ಹೊಸ ಐಟಮ್ ಸ್ಟಾರ್ಟ್ ಮಾಡಿದ್ದೇವೆ. 4 ಬಗೆಯ ಐಸ್ ಕ್ರೀಮ್, 2 ಬಗೆಯ ಮಿಲ್ಕ್ ಶೇಕ್ ಮತ್ತು 3 ಬಗೆಯ ಪಿಜ್ಜಾಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇಷ್ಟು ವರ್ಷ ನಮಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಹ ಮಾಡ್ತೀರಿ ಅಂತ ನನಗೆ ಭರವಸೆ ಇದೆ. ಸೊ 4 ನಮೂನೆ ಸಂಡೇಸ್ ಮಾಡಿದ್ದೇವೆ. ಒಂದು ಮಸ್ಕ್ ಮೆಲನ್ ಸಂಡೇ, ಮತ್ತೊಂದು ಮ್ಯಾಡ್ ಆನ್ ಚಾಕ್ಲೇಟ್, ಮ್ಯಾಡ್ ಆನ್ ಕ್ಯಾರಮಲ್ ಮತ್ತು ಬಿಸ್ಕಾಫ್ ಸಂಡೇ. ನಾವು ತುಂಬ ವರ್ಷದ ಮಾಡಬೇಕಂತ ಇದ್ದೇವೆ ಪಿಜ್ಜಾವನ್ನು, ಆದರೆ ಸಕ್ಸಸ್ ಆಗಲಿಲ್ಲ. 5 ವರ್ಷಕ್ಕೆ ಟ್ರೈ ಮಾಡ್ತಾ ಇದ್ದೆವು. ಈಗ ನಾವು 3 ಟೈಪ್ಸ್ ಆಫ್ ಪಿಜ್ಜಾ ಮಾಡಿದ್ದೇವೆ. ಮಾರ್ಗರಿಟಾ, ವೆಜಿ ಲೋಡೆಡ್ ಪಿಜ್ಜಾ ಮತ್ತು ತಂದೂರಿ ಪನ್ನೀರ್ ಪಿಜ್ಜಾ ಮಾಡಿದ್ದೇವೆ. ಇದು 5,500 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದೇವೆ. 220 ಸೀಟಿಂಗ್ ಕೆಪಾಸಿಟಿ ಇದೆ. ಐಡಿಯಲ್ ಸಂಸ್ಥೆಯ 6ನೇ ಔಟ್ಲೆಟ್ ಇದಾಗಿದ್ದು, ಇದರ ಬಗ್ಗೆ ಫಿಜಾ ಬೈ ನೆಕ್ಸಸ್ ಮಾಲ್ನ ಎಜಿಎಂ ಸುನಿಲ್ ಕೆಎಸ್ ಅವರು ಹೇಳಿದ್ದು ಹೀಗೆ. ಮಂಗಳೂರಿನ ಪ್ರತಿಷ್ಠಿತ ಪಬ್ಬಾಸ್ ಐಡಿಯಲ್ ಕೆಫೆ ನಮ್ಮ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಈ 8ನೇ ತಾರೀಕಿಂದ ಆರಂಭಗೊಂಡಿದೆ. ನಮ್ಮ ಮಾಲ್ 2014 ಇನಾಗ್ರೇಷನ್ ಆಗಿ ಇವತ್ತಿಗೆ 10 ವರ್ಷ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮಂತ್ ನಮ್ಮದು 11ನೇ ವರ್ಷ ಆಗ್ತಾ ಇದೆ. ಸೊ ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ವಿಶಾಲವಾದ ಮಾಲ್ ಇದ್ದು ಎಲ್ಲ ಪ್ರತಿಷ್ಠಿತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ಇದ್ದರೂ ಕೂಡ ಯಾಕೋ ಪಬ್ಬಾಸ್ನ ಒಂದು ಐಸ್ ಕ್ರೀಮ್ ನಮ್ಮ ಮಾಲಲ್ಲಿ ಮಿಸ್ಸಿಂಗ್ ಇದೆ ಅಂತ ತುಂಬ ಟೈಮಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಪ್ರತಿಷ್ಠಿತ ಪಬ್ಬಾಸ್ ಐಸ್ ಕ್ರೀಮ್ ಕೆಫೆಯ 6ನೇ ಔಟ್ಲೆಟ್ ಪ್ರತಿಷ್ಠಿತ ಅವರ 50ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಇಲ್ಲಿ ಓಪನ್ ಆಗಿದೆ. ಎಲ್ಲ ಕಸ್ಟಮರ್ನವರು ಬಂದು ನಮ್ಮ ಈ ಒಂದು ಪಬ್ಬಾಸ್ ಐಸ್ ಕ್ರೀಮ್ನ ಸವಿಯನ್ನು ಸವಿತಾ ಇದ್ದಾರೆ. ಹಾಗೂ ಇನ್ನೊಂದು ಒಳ್ಳೆಯ ವಿಷಯ ಏನೆಂದರೆ, ಪಬ್ಬಾಸ್ನವರು ಮೊದಲನೇ ಬಾರಿಗೆ 5 ಯುನೀಕ್ ಐಟಮ್ಸ್ ಅನ್ನು ಇಲ್ಲಿ ಲಾಂಚ್ ಮಾಡಿದ್ದಾರೆ. 4 ಐಸ್ ಕ್ರೀಮ್ ಫ್ಲೇವರ್ ಮತ್ತು ಪ್ರಪ್ರಥಮ ಬಾರಿಗೆ ಪಿಜ್ಜಾವನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಕೂಡ ಟ್ರೈ ಮಾಡಿದ್ದೀವಿ. ಇಟ್ ಇಸ್ ರಿಯಲಿ ಅಮೇಜಿಂಗ್. ಅವರು ಪಿಜ್ಜಾದಲ್ಲಿ ಗಾರ್ಲಿಕ್ ಬ್ರೆಡ್ನ ಫ್ಲೇವರ್ನು ಕೂಡ ಆ್ಯಡ್ ಮಾಡಿ ನಿಮಗೆ ಎಲ್ಲೂ ಕೂಡ ಸಿಗಂತಹ ಒಂದು ರುಚಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಐಡಿಯಲ್ ಸಂಸ್ಥೆಯ 50ನೇ ವರ್ಷದ ಈ ಸಂದರ್ಭದಲ್ಲಿ ಮಾಲ್ನಲ್ಲಿ ಆರಂಭಗೊಂಡ 6ನೇ ಔಟ್ಲೆಟ್ ನ ಬಗ್ಗೆ ಗ್ರಾಹಕರು ಏನು ಹೇಳ್ತಾರೆ ಕೇಳೋಣ. ನಾನಿವತ್ತು ಮಸ್ಕ್ ಮೆಲನ್ ಟ್ರೈ ಮಾಡಿದೆ. ಇಟ್ಸ್ ವೆರಿ ಟೇಸ್ಟಿ, ಎಕ್ಸಲೆಂಟ್. ಪುನಃ ಬರಬೇಕು. ನನಗೆ ತುಂಬ ಖುಷಿ ಇದೆ. ಐಡಿಯಲ್ಸ್ಗೆ ಹೋಗುದಂದ್ರೆ ಖುಷಿ, ತುಂಬ ಖುಷಿ. ತುಂಬ ವರ್ಷದಿಂದ ನಾನು ಸಾಧಾರಣ ಒಂದು 6ನೇ ಕ್ಲಾಸಿಂದ ನಾನು ಐಡಿಯಲ್ ಐಸ್ ಕ್ರೀಮ್ ತಿಂತಾ ಇದ್ದೇನೆ. ಫಸ್ಟ್ ಗಡ್ಬಡ್ ಟ್ರೈ ಮಾಡಿದ್ದೆ ನಾನು 6th ಸ್ಟ್ಯಾಂಡರ್ಡ್ ಇರುವಾಗ. ನನ್ನ ಊರು ಗುರುಪುರದಿಂದ ಮಂಗಳೂರಿಗೆ ಬಂದು ನಾವು ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಅದು ಕೂಡ ಐಡಿಯಲ್ ಐಸ್ ಕ್ರೀಮ್. ಐಡಿಯಲ್ ಐಸ್ ಕ್ರೀಮ್ ಇಸ್ ದ ಬೆಸ್ಟ್. ನನ್ನ ಹೆಸರು ಶ್ರದ್ಧಾ ಅಂತೇಳಿ. ನಾನು ತುಂಬ ಸಲ ಫಾರಂ ಮಾಲಿಗೆಲ್ಲ ಬಂದಿದ್ದೇನೆ. ಬಟ್ ಇವರದು ಈಗ ಹೊಸ ಔಟ್ಲೆಟ್ ಸ್ಟಾರ್ಟ್ ಆಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಫುಡ್. ಇಲ್ಲಿ ಬಂದವರಿಗೂ, ಇಲ್ಲಿ ಹತ್ರ ಇದ್ದವರಿಗೆಲ್ಲ ತುಂಬ ಯೂಸ್ಫುಲ್ ಆಗ್ತದೆ ಎನಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇಂಥ ಮಂಗಳೂರಿನ ತಿಂಡಿ ತಿನಿಸುಗಳ ವಿಶೇಷ ಸುದ್ದಿಗಾಗಿ ಟ್ರೈ ತಿಂಡಿಯನ್ನ ಈಗಲೇ ಫಾಲೋ ಮಾಡಿ.